HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ಅರೆಹಳ್ಳಿ ಗ್ರಾಮದಲ್ಲಿರುವ ಪುರಾತನ ಕಾಲದ ಕಾಟಮ್ಮರಾಯ ದೇವಸ್ಥಾನವನ್ನು ಅಕ್ರಮವಾಗಿ ಧಮ್ಮ ಸುಖಾಲಯ ವಿಪಾಸನಾ ಮೆಡಿಟೇಷನ್ ಸೆಂಟರ್ನವರು ಕಬಳಿಕೆ ಮಾಡಿದ್ದಾರೆ. ಇದನ್ನು ಈ ಕೂಡಲೇ ತೆರವುಗೊಳಿಸದೆ ಹೋದರೆ ಇಲ್ಲೇ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅರೆಹಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಅರೇಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ 5ನೇ ವರ್ಷದ ಗ್ರಾಮ ದೇವತೆಗಳ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಗ್ರಾಮದ ಯುವ ಮುಖಂಡ ಗೋಕುಲ್ ಅವರು ಮಾತನಾಡಿ, ನಮ್ಮ ಗ್ರಾಮದ ಸರ್ವೆ ನಂಬರ್ 60ರಲ್ಲಿನ ಪುರಾತನ ಕಾಲದ 106 ವರ್ಷಗಳ ಇತಿಹಾಸ ಇರುವ ಕಾಟಮರಾಯ ದೇವಸ್ಥಾನ ಇದ್ದು 18 ಗುಂಟೆ ಜಾಗವನ್ನ ಹಸು ಕುರಿಗಳು ನೀರು ಕುಡಿಯಲು ಕುಂಟೆ ಇತ್ತು. ಆ ಕುಂಟೆಗೆ ಹೋಗಲು 2 ಗುಂಟೆ ರಸ್ತೆ ಇತ್ತು. ಆದರೆ ಅದೇ ಜಾಗದಲ್ಲಿ ಈಗ ಹೊರ ರಾಜ್ಯದಿಂದ ಬಂದಿರುವ ಧಮ್ಮ ಸುಖಾಲಯ ವಿಪಾಸನಾ ಮೆಡಿಟೇಷನ್ ಸೆಂಟರ್ ಅವರು ಕುಂಟೆಯನ್ನ ಹಾಗೂ ರಸ್ತೆಯನ್ನ ಮುಚ್ಚಿ ಅಕ್ರಮವಾಗಿ ದೇವಸ್ಥಾನವನ್ನ ಕಬಳಿಕೆ ಮಾಡಿಕೊಂಡು ಗ್ರಾಮಸ್ಥರಿಗೆ ತೊಂದರೆ ಕೊಡುತ್ತಿದ್ದಾರೆ. 106 ವರ್ಷಗಳಿಂದ ಹಬ್ಬ ಹರಿದಿನಗಳು ಬಂದ್ರೆ ಇದೇ ಜಾಗದಲ್ಲಿ ಪೂಜೆ ಮಾಡಿ ಕೋಳಿ ಕುರಿಗಳನ್ನ ಬಲಿ ನೀಡಿ ಪೂಜೆ ಮಾಡುತ್ತಿದ್ದೇವೆ. ಆದ್ರೆ ಇವರು ಕುತಂತ್ರದಿಂದ ಈ ಜಾಗವನ್ನ ಕಬಳಿಸಿ ಇಲ್ಲಿ ಪೂಜೆ ಮಾಡಬೇಡಿ, ಇದು ನಮ್ಮ ಜಾಗ ಎಂದು ಬೆದರಿಕೆ ಹಾಕಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇವರು ಏನೇ ಮಾಡಿದ್ರೂ ನಾವು ಈ ದೇವಸ್ಥಾನದ ಜಾಗವನ್ನ ಬಿಡುವುದಿಲ್ಲ. ಇವರು ಈ ಕೂಡಲೇ ಈ ಜಾಗವನ್ನ ಬಿಟ್ಟು ಕೊಡಬೇಕು, ಇಲ್ಲವಾದರೆ ಇಡೀ ರಾಜ್ಯದ ಹಿಂದೂ ಸಂಘಟನೆಗಳನ್ನ ಕರೆತಂದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್, ನನ್ನ ಹೆಸರು ಗೋಕುಲ್ ಅಂತ. ಇದು ಹೊಸಕೋಟೆ ತಾಲೂಕು ಹನಗೊಂಡಳ್ಳಿ ಹೋಬಳಿ ಕಲ್ಕುಂಟೆ ಗ್ರಾಮ ಪಂಚಾಯಿತಿ ಅರಳ್ಳಿ ಗ್ರಾಮ ಸೇರುತ್ತೆ. ಇದು ಸರ್ವೆ ನಂಬರ್ 60ರಲ್ಲಿ 18 ಗುಂಟೆ ಕುಂಟೆ ಇದೆ, 2 ಗುಂಟೆ ರೋಡ್ ಇದೆ. ಈ 18 ಗುಂಟೆ ಕುಂಟೆ ಜಾಗದಲ್ಲಿ ಕಾಟಮರಾಯ ಅಂತ ಪುರಾತನ ಕಾಲದ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಇವಾಗ ವಿಪಾಸನಾ ಮೆಡಿಟೇಷನ್ ಸೆಂಟರ್ ಅಂತ ಅವರು ಬಂದು ಇಲ್ಲಿ 18 ಗುಂಟೆ ನೋಡಿ ಜಾಗ, ಈ ಕುಂಟೆ ಏನಿದೆಯೋ ಅದನ್ನೆಲ್ಲ ಬಂದು ಇದು ಮಾಡ್ಕೊಂಡು ಏನೋ ಬಿಲ್ಡಿಂಗ್ ಕಟ್ಕೊಂಡು ನಾವು ಬಿಡಲ್ಲ, ಅಕ್ವರಿ ಮಾಡಿಕೊಂಡು ದೇವಸ್ಥಾನ ಪೂಜೆ ಮಾಡೋಕ್ಕೆ ಬಿಡಲ್ಲ ಅಂತೇಳಿ ನೆನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಪುರಾತನ ಕಾಲದ ದೇವಸ್ಥಾನ, ಹಿಂದೂ ಸಂಪ್ರದಾಯ, ಧರ್ಮ, ಊರವ್ರು ನೋಡಿ ದೊಡ್ಡವ್ರು ಎಷ್ಟು ಜನ ಇದ್ದಾರೋ ಆ ದೊಡ್ಡವರೆಲ್ಲ ಏನು ಹೇಳ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಅಷ್ಟೇ ನಮ್ಮ ದೇವಸ್ಥಾನ ಬೇಕು. ಎಲ್ಲರೂ ಅಷ್ಟೇ. ಇವ್ರು ನೋಡಿ, ಇವತ್ತು ಬೆಳಗ್ಗೆ ಎಷ್ಟು ಜನ ಬಂದು ಪೂಜೆ ಮಾಡಿಕೊಂಡು ದೀಪಗಳು ಎತ್ಕೊಂಡ್ಬಂದು ಎಲ್ಲ ಪೂಜೆ ಮಾಡಿದ್ದಾರೆ. ಈ ಯಾರೋ ವಿಪಾಸನಾ ಸೆಂಟರ್ ಅಂತ ಬಂದ್ಬಿಟ್ಟು ನಮ್ಮೂರಲ್ಲಿ ನಮ್ಮ ಜನಗಳಿಗೆ, ಊರಲ್ಲಿ ಗ್ರಾಮಸ್ಥರಿಗೆ ನಾವು ಬಿಡಲ್ಲ, ನೀವೇನು ಮಾಡ್ತೀರೋ ಮಾಡಿರಿ, ನಮ್ಗೆ 18 ಗುಂಟೆ ಇದು ಬಂದು ಗೌರ್ಮೆಂಟ್ ಸೇರಿದ ಜಾಗನ ಬಿಡ್ದೀರಾ, ಅವರು ನಾವು ಜಾಗ ಬಿಡಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ಪೂಜೆ ಮಾಡೋಕ್ಕೆ ಬಿಟ್ಟಿಲ್ಲ. ಇದನ್ನು ತಾಲೂಕು ದಂಡಾಧಿಕಾರಿ ಆರ್ ಐ ಆಗಲಿ ಬಂದು ಮಾತಾಡಿ ಆ ಜಾಗನ ಏನಿದೆಯೋ ಆ ಕುಂಟೆನ ಬಿಡಿಸಿ ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಇಷ್ಟೇ. ಇಲ್ಲಿ ಅವ್ರೇನಾದರೂ ದೇವಸ್ಥಾನ ಪೂಜೆ ಮಾಡೋಕ್ಕೆ ಬಿಟ್ಟಿಲ್ಲ. ಮತ್ತು ನಮ್ಮೂರಲ್ಲಿ ಎಲ್ಲಿಂದನೋ ಬಂದು ಇವರು ಮೆಡಿಟೇಷನ್ ಸೆಂಟರ್ ಮಾಡಿಕೊಂಡು ಇಲ್ಲಿ ಬಂದು ಜನಗಳಿಗೆಲ್ಲ ಮಾಡಿ ನಮ್ಮೂರಲ್ಲಿ ದ್ರೋಹ ಮಾಡಿ ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸ್ದಿರಾ ಇಲ್ಲಿ ಈ ಧರ್ಮ ಇರೋದಕ್ಕೆ ಪೂಜೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇವರೇನಾದರೂ ಇದೇ ಥರ ನಮ್ಮ ಊರ ಗ್ರಾಮಸ್ಥರಿಗೆ ಏನಾರ ಪೂಜೆ ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ನಮ್ಮ ಹಿಂದೂ ಏನು ಸಂಘಟನೆಗಳಿದೆಯೋ, ದಲಿತರ ಪರ ಸಂಘಟನೆಗಳು, ಹಿಂದೂ ಪರ ಎಲ್ಲ ಸಂಘಟನೆಗಳು ದೇವ್ರಿಗೋಸ್ಕರ ಓಡಾಡಿ ಇಲ್ಲಿ ನ್ಯಾಯಕ್ಕೋಸ್ಕರ ನಿಂತ್ಕೊಂತೀವಿ, ಉಗ್ರ ಹೋರಾಟ ಮಾಡ್ತೀವಿ ಅರಳಿ ಗ್ರಾಮಸ್ಥರಿಂದ ಹಾಗೂ ರಾಜ್ಯಾಂತ. ಸಂಬಂಧಪಟ್ಟ ಅಧಿಕಾರ ಆಗಲಿ, ದಂಡಾಧಿಕಾರಿ ಆಗಲಿ, ತಹಶೀಲ್ದಾರ್ ಅವರು ಮತ್ತು ಆರ್ ಐ ಅವರು ಮತ್ತು ಇವರು ಎಲ್ಲರೂ ಬಂದು ಈ ದೇವಸ್ಥಾನ ಏನಿದೆಯೋ ಅದನ್ನು ಬಿಡಿಸ್ಕೊಡ್ಬೇಕಂತೇಳಿ ತಮ್ಮ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದು ಏನಾದರೂ ಅವ್ರು ಬಂದು ಬಿಡಿಸ್ಕೊಟ್ಟಿಲ್ಲ ಅಂದರೆ ಇಲ್ಲೇ ಬಂದು ಪೆಂಡೆಲ್ ಹಾಕೊಂಡು ಕುತ್ಕೊಂಡು ಹೋರಾಟ ಮಾಡ್ತೀವಿ. ಡೈಲಿ ಇಲ್ಲೇ ಬಂದು ಹೋರಾಟ ಮಾಡ್ಕೊಂಡು ಈ ದೇವಸ್ಥಾನ ಅವ್ರು ಬಂದು ಬಿಡಿಸ್ಕೊಡ್ಬೇಕು. ಯಾಕಂದರೆ ಇದಿರೋದು ಆಲ್ರೆಡಿ ಬಂದು ಆರ್ ಐ ಬಂದು ಏನು ಮಾಡಿದ್ದಾರೆ ಅಂದರೆ ಬಂದು ಸರ್ವೆ ಮಾಡಿದ್ರು, ಸರ್ವೆ ಅಧಿಕಾರಿಗೆ ಬಂದು ಸರ್ವೆ ಮಾಡಿದ್ರು. ಈ ದೇವಸ್ಥಾನ ಏನಿದೆಯೋ ಕುಂಟೆ ಬಂದು ಈ ಕುಂಟೆ ಗೌರ್ಮೆಂಟ್ ಜಮೀನಲ್ಲಿ 18 ಗುಂಟೆ ಅದೇ ಬಂದಿದೆ, 60 ಸರ್ವೆ ನಂಬರಲ್ಲಿ ಕುಂಟೆ ಅದೇ ಬಂದಿದೆ. ಆವಾಗೂ ಇವರು ಬಿಡ್ತಾ ಇಲ್ಲ. ಅಷ್ಟೇ ಸರ್, ಇನ್ನೇನಿಲ್ಲ. ಬಳಿಕ ಗ್ರಾಮದ ಹಿರಿಯ ಮುಖಂಡ ಮುನಿರಾಜು ಮಾತನಾಡಿ, ಈ ದೇವಸ್ಥಾನ ನಮ್ಮ ತಾತ ಮುತ್ತಾತನವರು ಮಾಡಿರುವ ದೇವಸ್ಥಾನ. ಇಲ್ಲಿ ನಮ್ಮ ತಂದೆ, ನಾವು, ನಮ್ಮ ಮಕ್ಕಳು ಸೇರಿದಂತೆ ಸುಮಾರು 106 ವರ್ಷಗಳಿಂದ ಪೂಜೆ ಮಾಡುತ್ತಿದ್ದೇವೆ. ಆದರೆ ಈಗ ಮೆಡಿಟೇಷನ್ ಹೆಸರಲ್ಲಿ ಬೇರೆ ಕಡೆಯಿಂದ ನಮ್ಮ ಗ್ರಾಮಕ್ಕೆ ಬಂದು ಈ ಜಾಗವನ್ನ ಕಬಳಿಕೆ ಮಾಡಲು ಮುಂದಾಗಿದ್ದಾರೆ. ಈ ಜಾಗ ಬಿಟ್ಟು ಕೊಡದೆ ಹೋದ್ರೆ ಇಲ್ಲೇ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ನಮ್ಮ ತಾತನವ್ರ ಕಾಲದಿಂದ ಕಾಟಮರಾಯನ ದೇವಸ್ಥಾನ ಅಂಥೇಳಿ. ಈ ದೇವಸ್ಥಾನ ಇರೋದು ಅಂದರೆ ನಾವು ನಮ್ಮ ತಾತನವ್ರು ಹುಟ್ಕೊ ಮೊದಲಿನಿಂದ ಇದು ದೇವಸ್ಥಾನ. ಇಲ್ಲಿ ಬಂದು ಎಲ್ಲ ಪೂಜೆ ಪುರಸ್ಕಾರಗಳು ಮಾಡ್ಕೊಂಡು ನಾವು ಓದ್ತಾ ಇದ್ರಿ. ವರ್ಷನೂ ಮರಿಗಳು ಹೊಡೆಯರಿ, ಪೂಜೆನೂ ಮಾಡ್ಯಾರಿ, ಕೋಳಿಗಳು ಕೊಯ್ಯರಿ, ಎಲ್ಲ ಮಾಡ್ಕೊಂಡು ಇಲ್ಲಿ ಒಂದು 18 ಗುಂಟೆ ಆಗಷ್ಟು ಕುಂಟೆ ದನಗಳು ನೀರು ಕುಡಿಯೋವು. ಆದರೆ ಈ ಪಟ್ಟ್ಯಾಗ ಮೇದಿದ್ದು ದನಗಳೆಲ್ಲ ಬಂದು ನೀರು ಕುಡ್ಕೊಂಡು ನಾವೆಲ್ಲ ಅದ್ರ ಕೆಳಗೆ ಮರಗಳಿದ್ದವು, ಆ ಮರಗಳ ಕೆಳಗೆ ಮಲಗಿ
ಎದ್ದೋಗಿದ್ದೀರಿ. ಇವತ್ತು ನಮ್ಮ ಗ್ರಾಮಕ್ಕೆ ಶಾನ ಅನ್ಯಾಯ ಆಗ್ತಾ ಇದೆ. ನಮ್ಮ ಗ್ರಾಮಕ್ಕೆ ಇವರು ಬಂದು ಇಲ್ಲಿ ಊರ್ದ ಮೇಲೆ ಭಾರಿ ಅನ್ಯಾಯ ಮಾಡ್ತಾವ್ರೆ. ಇದು ನಮ್ಗೆ ಉಳಿಸ್ಕೊಡ್ಬೇಕು. ಅಲ್ಲ, ಇದನ್ನು ಉಳಿಸ್ಕೊಡ್ಬೇಕು. ಈ ಜಾಗನ ಅಧಿಕಾರಿಗಳು ಇದು ಜಾಗ ಉಳಿಸ್ಕೊಡಿಲ್ಲ ಅಂದರೆ ನಾವು ಸತ್ಯಾಗ ಹೋರಾಟ ಮಾಡ್ತೀರಿ. ಹಿಂದೂ ಸಂಘಟನೆಗಳ ಕಡೆಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಸರ್, ಇದು ಅರಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 60ನೇ ಇದರಲ್ಲಿ ಇರೋದಿದು. ಸೊ ಇದು ನಮ್ಮ ತಾತ ಮುತ್ತಾತನವ್ರ ಕಾಲದಿಂದನೂ ಆವಾಗ್ಲಿಂದನೂ ಪೂಜೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ವರ್ಷ ಬಂದು ಇವ್ರು ಎಲ್ಲಿಂದನೋ ಬಂದು ಇಲ್ಲಿ ಮೆಡಿಟೇಷನ್ ಅಂತ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. ಬಟ್ ಇದು ಗೌರ್ಮೆಂಟ್ ಜಮೀನೇನಿದೆಯೋ ಸೊ ಅದು ಊರವ್ರಿಗೆ ಬಿಟ್ಕೊಡ್ಬೇಕು. ಇದು ದೇವಸ್ಥಾನದ ಇದು. ಇವ್ರಿಗೆ ಬಂದ್ಬಿಟ್ಟು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂದರೆ ಇದು ಹಿಂದೂ ಧಾರ್ಮಿಕಕ್ಕೆ ಧಕ್ಕೆ ತರೋ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಥರ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಪೂಜೆ ಮಾಡ್ರಿ. ಯಾರು ಒಬ್ರು ಮಾತಾಡ್ರ? ಆದಿ ಕಾಲದಿಂದ ಹೊಡಿತಾರೆ. ನನ್ನ ಹೆಸರು ಜಗದೀಶ್ ಅಂತ, ಅರಳ್ಳಿ ಗ್ರಾಮದನು. ಇಲ್ಲಿ ಏನು ಮಾಡ್ತಾ ಇದ್ದೀರ ಅಂತಂದರೆ, ಇವತ್ತು ನಮಗೆ ಪೂಜೆ ಮಾಡಬೇಕು ಅಂತ ನಾವೆಲ್ಲ ಮೊದಲೇ ಡಿಸೈಡ್ ಮಾಡಿದ್ರಿ. ಅದು ನೆನ್ನೆನೇ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೂಜೆ ಮಾಡಬಾರ್ದು, ಇಲ್ಲಿ ನಮ್ಗೆ ದಾರಿ ಇಲ್ಲ, ಅವ್ರದ್ದು ಸ್ವಂತ ಜಮೀನು ಅಂತ. ಇದು ಸರ್ವೆ ನಂಬರ್ 60ರಲ್ಲಿ ಇಲ್ಲಿ ಕುಂಟೆ ಇತ್ತು. ನಮ್ಮ ತಾತನವ್ರ ಕಾಲದಿಂದ ಮಾಡ್ಕೊಂಬರ್ತಾ ಇದ್ದು. ಪ್ರತಿ ಸಂಕ್ರಾಂತಿ ದಿವಸ ಬಂದು ಇಲ್ಲಿ ನಾವು ಕೋಳಿಗಳು ಕೊಯ್ತಾ ಇದ್ರಿ. ಇದು ನಾವು ಮಾಡ್ತಾ ಇದ್ದಿಲ್ಲ. ನನಗೆ ಇವಾಗ 50 ವರ್ಷ, ನಮ್ಮ ಅಪ್ಪ ಕಾಲ, ನಮ್ಮ ತಾತ ಕಾಲದಿಂದ ಮಾಡ್ಕೊಂಬರ್ತಾ ಇರೋದು. ನೆನ್ನೆನೇ ಅವರು ಇದನ್ನ ಮಾಡಕ್ಕೆ ಬಿಡ್ತಾಯಿಲ್ಲ. ಆಲ್ರೆಡಿ ನಾವೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ, ಸ್ಟೇಷನ್ಗೆಲ್ಲ ಕೊಟ್ಬಿಡೋರು ಕಂಪ್ಲೇಂಟು. ನಾವು ಆಲ್ರೆಡಿ ಸ್ಟೇಷನ್ಗೂ ಹೇಳಿದ್ರಿ, ಈ ಥರ ಹಬ್ಬ ಮಾಡ್ತಾ ಇದ್ದೀರಿ ಅಂತ. ಅವರು ಇದು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಸಂಕ್ರಾಂತಿ ಹಬ್ಬದ ದಿವಸದಿಂದ ಯಾವಾಗಲೂ ವರ್ಷನೂ ಬಂದು ಇಲ್ಲಿ ಕೋಳಿ ಕೊಯ್ತಾ ಇದ್ರಿ. ಇವತ್ತು ಊರ ಹಬ್ಬ ಮಾಡ್ತಾ ಇರೋದ್ರಿಂದ ಮರಿ ಹೊಡಿಬೇಕು ಅಂದ್ರೆ ಮರಿ ಹೊಡಿಬಾರ್ದು. ಇಲ್ಲಿ ನಮಗೆ ಸೇರಿದ್ದು ಒಳಗಡೆ ಬರೋಂಗಿಲ್ಲ. ಗೌರ್ಮೆಂಟ್ ಜಾಗ ಇದು, ಅವ್ರಿಗೆ ಸೇರಿದ್ದಲ್ಲ, ಸ್ವಂತ ಜಾಗ ಅಲ್ಲ, ಅದು ಗೌರ್ಮೆಂಟ್ ಜಾಗ. ಅದನ್ನ ಬಿಟ್ಕೊಟ್ಬಿಟ್ಟು ಊರವ್ರಿಗೆ ಒಂದು ಇದು ಮಾಡಬೇಕು ಅಂತ ಕೇಳ್ಕೊಂತೀರಿ. ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಾವು ಇದನ್ನ ಬಿಡೋಕೆ ರೆಡಿ ಆಗಿಲ್ಲ. ನಮಗೆ ದೇವಸ್ಥಾನ ಬೇಕು, ನಾವು ವರ್ಷನೂ ಪೂಜೆ ಮಾಡೋಕೆ ನಮ್ಗೆ ಬೇಕು, ಬಿಡೋಲ್ಲ ಅಷ್ಟೇ. ಜಗದೀಶ್, HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.